ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಿಶಿಷ್ಟ ಹಾಗೂ ಪುರಾತನವಾದ ಶಿವಕ್ಷೇತ್ರ ಶ್ರೀ ನಂದಿ ಭೋಗನಂದೀಶ್ವರ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ ಸಕಲ ಸಿದ್ಧತೆ. ನಾಡಿನಾದ್ಯಂತ ಆಗಮಿಸಲಿರುವ ಸಹಸ್ರಾರು ಜನ. ಮಹಾಶಿವರಾತ್ರಿ ಹಬ್ಬ ಆಚರಣೆಗೆ ಒಂದು ದಿನ ಬಾಕಿ ಇದ್ದು ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿ ಭರಾಟೆ. ಗಗನಕ್ಕೇರಿದ ಹೂವು ಹಣ್ಣು ಬೆಲೆ. ಮಾರುಕಟ್ಟೆಯಲ್ಲಿ ಜನಜಂಗುಳಿ. ಬೋಟಿಂಗ್ ಜಲಕ್ರೀಡೆ ಟೆಂಡರ್ನಲ್ಲಿ ಅಕ್ರಮ. 5 ಲಕ್ಷ ರು ಹರಾಜಿಗೆ ಕೇವಲ 50,000. ಪ್ರವಾಸೋದ್ಯಮ ಅಧಿಕಾರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಡಿಸೈನ್ ಚೆನ್ನಾಗಿದೆ ತೋರಿಸು ಅಂತ ಹೇಳಿ ವೃತ್ತಿಯ ಕತ್ತಿನಲ್ಲಿದ್ದ ಚಿನ್ನದ ಸರ ಎಗರಿಸಿದ ಆಗಂತುಕರು. ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಪೊಲೀಸರಿಂದ ತನಿಖೆ. ವಾರ್ತೆಗಳ ವಿವರ. ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಅತ್ಯಂತ ಹಳೆಯ ಶಿವ ದೇವಾಲಯಗಳಲ್ಲಿ ಒಂದಾದ ಚಿಕ್ಕಬಳ್ಳಾಪುರದ ನಂದಿ ಭೋಗನಂದೀಶ್ವರ ದೇವಾಲಯವನ್ನು ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ. ಈ ದೇವಾಲಯಕ್ಕೆ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡಿನಿಂದಲೂ ಭಕ್ತರು ಆಗಮಿಸುತ್ತಾರೆ. ಮಹಾಶಿವರಾತ್ರಿ ಪ್ರಯುಕ್ತ ದೇವಾಲಯ ಜನಜಂಗುಳಿಯಿಂದ ತುಂಬಿದ್ದು, ಈ ದೇವಾಲಯದ ಕುರಿತು ಒಂದು ವಿಶೇಷ ವರದಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಶಿವಕ್ಷೇತ್ರ ನಂದಿ ದೇವಾಲಯ 9ನೇ ಶತಮಾನದಲ್ಲಿ ಚೋಳರು, ಹೊಯ್ಸಳರ ಅವಧಿಯಲ್ಲಿ ದ್ರಾವಿಡರ ಶೈಲಿಯಲ್ಲಿ ನಿರ್ಮಾಣವಾಗಿ ಭೋಗನಂದೀಶ್ವರ, ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರ 3 ಪ್ರಮುಖ ದೇವಾಲಯಗಳ ಸಂಕೀರ್ಣ ಇದಾಗಿದ್ದು, ವಿಶಾಲವಾದ ಪ್ರದೇಶದಲ್ಲಿ ಭವ್ಯ ವಾಸ್ತುಶಿಲ್ಪ ಕಲೆಯೊಂದಿಗೆ ನಿರ್ಮಾಣವಾಗಿರುವ ಈ ದೇವಾಲಯ ಅತ್ಯಂತ ಅದ್ಭುತ ವಿನ್ಯಾಸವನ್ನ ಹೊಂದಿದೆ. ಸೂಕ್ಷ್ಮ ಕಲ್ಲಿನ ಕೆತ್ತನೆಗಳು, ವಿಸ್ತಾರವಾದ ಮಂಟಪಗಳು, ಪ್ರಾಂಗಣ, ಶೃಂಗ ತೀರ್ಥ ಕಲ್ಯಾಣಿಯನ್ನು ಹೊಂದಿದ್ದು 4 ಎಕರೆ ವಿಶಾಲವಾದ ಹಸಿರಿನ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯ ಸಂಕೀರ್ಣ ಕೇಂದ್ರ ಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕವಾಗಿ ಘೋಷಿಸಿದ್ದು, ಇದನ್ನು ಸಂರಕ್ಷಿಸಲಾಗುತ್ತಿದೆ. ಇಡೀ ದೇವಾಲಯ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ಸೇರಿದ್ದು, ದೇಶದ 100 ಐತಿಹಾಸಿಕ ಸ್ಥಳಗಳಲ್ಲಿ ನಂದಿ ದೇವಾಲಯವು ಒಂದಾಗಿದೆ ಎಂಬುದು ಹೆಮ್ಮೆ ಪಡುವಂತಹದ್ದು. ದೇವಾಲಯಗಳ ಧಾರ್ಮಿಕ ಪೂಜೆ ಮತ್ತು ನಿರ್ವಹಣೆಯನ್ನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. 100 ಭವ್ಯವಾದ ಕೆತ್ತನೆಯ ಕಂಬಗಳಿಂದ ನಿರ್ಮಾಣವಾಗಿರುವ ಈ ಜೋಡಿ ದೇವಾಲಯ 9ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು, ಇಲ್ಲಿನ ಆಕರ್ಷಕ ಕೆತ್ತನೆ ಎಲ್ಲರನ್ನ ಬೆರಗಾಗಿಸುತ್ತದೆ. ಉಮಾಮಹೇಶ್ವರ ದೇವಾಲಯ ಮುಂಭಾಗ ನಿರ್ಮಿಸಿರುವ ಮಂಟಪದ 4 ಕಂಬಗಳಲ್ಲಿ ಶಬ್ದ ಬರುತ್ತದೆ. ಇದು ಅತ್ಯಂತ ಸೂಕ್ಷ್ಮ ಕೆತ್ತನೆಯಾಗಿದ್ದು, ಇಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ದೇವಾಲಯಗಳ ವಿಮಾನ ಗೋಪುರವನ್ನ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಪ್ರತಿ ಸೋಮವಾರ ಮತ್ತು ಹಬ್ಬಗಳ ದಿನದಂದು ಸಹಸ್ರಾರು ಜನ ವಿವಿಧೆಡೆಯಿಂದ ಇಲ್ಲಿಗೆ ಆಗಮಿಸುತ್ತಾರೆ. ಈ ದೇವಾಲಯದಲ್ಲಿ ಕಾರ್ತಿಕ ಮಾಸ ಮತ್ತು ಶಿವರಾತ್ರಿಯಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಇತ್ತೀಚೆಗೆ ಪ್ರತಿ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ ಆರಂಭಿಸಿದ್ದು, ಸಾವಿರಾರು ಜನ ಭಾಗವಹಿಸುತ್ತಿದ್ದಾರೆ. ಶಿವರಾತ್ರಿ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮರುದಿನ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಈ ಬಾರಿ ಬ್ರಹ್ಮರಥೋತ್ಸವಕ್ಕೆ ಹೊಸ ತೇರನ್ನು ಬಳಕೆ ಮಾಡಲಾಗಿದೆ. ಶಿವರಾತ್ರಿಯಂದು ಇಡೀ ರಾತ್ರಿ ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಹಾಶಿವರಾತ್ರಿ ಹಬ್ಬ ಆಚರಣೆಗೆ ಇನ್ನು ಒಂದು ದಿನ ಬಾಕಿ ಇದ್ದು, ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿ ಜೋರಾಗಿಯೇ ನಡೆಯಿತು. ಹಬ್ಬ ಆಚರಣೆಗೆ ಸಿದ್ಧತೆಯಲ್ಲಿದ್ದ ಸಾರ್ವಜನಿಕರು ವಸ್ತುಗಳ ಖರೀದಿಗಾಗಿ ಮಾರುಕಟ್ಟೆಗೆ ಆಗಮಿಸಿದಾಗ ಬೆಲೆ ಏರಿಕೆ ಬಿಸಿ ತಟ್ಟಿತು. ಹೂವು, ಹಣ್ಣು ಸೇರಿದಂತೆ ವಿವಿಧ ವಸ್ತುಗಳ ದರವು ಗಗನಕ್ಕೇರಿತ್ತು.
ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೋಲಾರ ನಗರದ ಹಳೆ ಬಸ್ ನಿಲ್ದಾಣ, ದೊಡ್ಡಪೇಟೆ, ಬ್ರಾಹ್ಮಣ ಬೀದಿ, ಕಾಳಮ್ಮಗುಡಿ ರಸ್ತೆ, ಹೊಸ ಬಸ್ ನಿಲ್ದಾಣ ಭಾಗಗಳಲ್ಲಿ ವ್ಯಾಪಾರ ನಡೆಯಿತು. ಕಬ್ಬು, ಹೂವು, ಹಣ್ಣುಗಳನ್ನು ಸಾರ್ವಜನಿಕರು ಖರೀದಿಸಿದ್ದು ಕಂಡುಬಂದಿತು. ಮಾರುಕಟ್ಟೆಯಲ್ಲಿ ಜನಜಂಗುಳಿ ಹೆಚ್ಚಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಶಿವರಾತ್ರಿ ಹಬ್ಬದ ಆಚರಣೆಗೆ ಬೇಕಾಗಿರುವ ಹಣ್ಣು, ಹೂವು ಸೇರಿದಂತೆ ಇತರೆ ವಸ್ತುಗಳ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟಿತು. ಆದರೂ ಸಹ ಗ್ರಾಹಕರು ಬೆಲೆ ಏರಿಕೆ ಲೆಕ್ಕಿಸದೆ ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡಿದ್ದು ಕಂಡುಬಂದಿತು. ಚೆಂಡು ಹೂವು ಕೆಜಿ 40 ರಿಂದ 50 ರು, ಸೇವಂತಿಗೆ 140 ರಿಂದ 200 ರು, ರೋಸಾ 200 ರು, ಮಲ್ಲಿಗೆ 800 ರು, ಕಾಕಡ 700 ರು, ಕನಕಾಂಬರ 1200 ರು ಹಾಗೂ ಸೇಬು 200 ರು, ಕಿತ್ತಲೆ 120 ರು, ದಾಳಿಂಬೆ 150, ದ್ರಾಕ್ಷಿ 100 ರುಗೆ ಮಾರಾಟವಾಯಿತು. ಹುರಿದ ಸಾಮೆ, ಜೋಳ, ಹೂವು, ಹಣ್ಣು, ಕಬ್ಬು, ಬೆಲ್ಲದ ಕಾಯಿ, ಭತ್ತದ ಕಾಳುಗಳನ್ನ ಸಕ್ಕರೆ ಅಥವಾ ಬೆಲ್ಲದ ಪಾಕದಲ್ಲಿ ಹಾಕಿ ಉಂಡೆ ಮಾಡಿ ನೈವೇದ್ಯವಾಗಿ ಇಟ್ಟು ನಂತರ ಪ್ರಸಾದವಾಗಿ ಸ್ವೀಕರಿಸಲಾಗುತ್ತದೆ. ಹೂವುಗಳ ದರದ ಜೊತೆಗೆ ಗೆಣಸು, ಗಡ್ಡೆ, ಬೆಲ್ಲದ ಕಾಯಿ, ಕಬ್ಬು ದರವು ಗಗನಕ್ಕೇರಿತ್ತು. ಆದರೆ ಗ್ರಾಹಕರು ಬೆಲೆ ಏರಿಕೆಯನ್ನ ಲೆಕ್ಕಿಸದೆ ವಸ್ತುಗಳನ್ನ ಖರೀದಿ ಮಾಡಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇಂಥದ್ದೇ ಡಿಸೈನ್ ಚೈನ್ ಮಾಡಿಸಬೇಕು ಅಂತ ಅಂದುಕೊಂಡಿದ್ದೀನಿ ಅಜ್ಜಿ ಎಂದು ಅಜ್ಜಿಯ ಕತ್ತಿನಲ್ಲಿದ್ದ ಸುಮಾರು 30 ಗ್ರಾಂ ತೂಕದ 4 ಲಕ್ಷ ರು ಮೌಲ್ಯದ ಚಿನ್ನದ ಸರವನ್ನ ತೆಗೆದುಕೊಂಡು ಪರಾರಿಯಾದ ಘಟನೆ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾದಲಿ ಗ್ರಾಮದಲ್ಲಿ ನಡೆದಿದೆ. ವೃದ್ಧೆಯ ಕತ್ತಿನಲ್ಲಿ ಇದ್ದ ಚಿನ್ನದ ಸರದ ಡಿಸೈನ್ ನೋಡಿಕೊಡುವುದಾಗಿ ಹೇಳಿ ಚಿನ್ನದ ಸರ ಕದ್ದೊಯ್ದ ಪ್ರಕರಣ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಸಾದಲಿ ಗ್ರಾಮದ ವಾಸಿ ಮರೆಮ್ಮಳ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ವಾಸಿ ಮರೆಮ್ಮ ತನ್ನ ಮಗನಿಗೆ ಸೇರಿದ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಅಂಗಡಿಯಲ್ಲಿ ಮಗನನ್ನು ಊಟಕ್ಕೆಂದು ಕಳುಹಿಸಿ ಕ್ಯಾಶ್ ಟೇಬಲ್ನಲ್ಲಿ ತಾನು ಕುಳಿತಿದ್ದಾಗ ಬಂದ 2 ವ್ಯಕ್ತಿಗಳು ಈ ಕೃತ್ಯ ಎಸಗಿದ್ದಾರೆ. ವ್ಯಾಪಾರ ಮಾಡುವ ಸೋಗಿನಲ್ಲಿ ಬಂದ 2 ಆಗಂತಕರು, ನಿನ್ನ ಕತ್ತಿನಲ್ಲಿರುವ ಚಿನ್ನದ ಸರದ ಡಿಸೈನ್ ಚೆನ್ನಾಗಿದೆ, ನಮ್ಮ ಹುಡುಗನಿಗೆ ಇದೇ ತರ ಡಿಸೈನ್ ಚಿನ್ನದ ಸರ ಆರ್ಡರ್ ಕೊಟ್ಟು ಮಾಡಿಸಬೇಕು, ಹಾಗಾಗಿ ಚಿನ್ನದ ಸರವನ್ನ ಕೊಡು, ನೋಡಿಕೊಡುತ್ತೇವೆ ಎಂದಿದ್ದಾರೆ. ಚಿನ್ನದ ಸರವನ್ನು ಕೊಡಲು ಮರೆಮ್ಮ ಒಪ್ಪಲಿಲ್ಲವಾದರೂ ಎಲ್ಲಿಗೂ ಎತ್ತಿಕೊಂಡು ಹೋಗುವುದಿಲ್ಲ ಎಂದು ನಂಬಿಸಿ ತೆಗೆದುಕೊಂಡು ನಂತರ ಅಜ್ಜಿ ಸರವನ್ನ ಇಲ್ಲಿಟ್ಟಿದ್ದೇನೆ ನೋಡು ಎಂದು ಹೇಳಿ ಅಲ್ಲಿಂದ ಅವರಿಬ್ಬರು ಹೊರಟು ಹೋಗಿದ್ದಾರೆ. ಆದರೆ ಅಲ್ಲಿ ಚಿನ್ನದ ಸರ ಇಲ್ಲ. ನಂತರ ಅಂಗಡಿಗೆ ಬಂದ ತನ್ನ ಮಗನಿಗೆ ನಡೆದ ಘಟನೆಯನ್ನು ವಿವರಿಸಿದ್ದು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಅಂಗಡಿಯಲ್ಲಿ ಸಿಸಿ ಕ್ಯಾಮೆರಾಗಳಿವೆ. ನಡೆದ ಎಲ್ಲಾ ಘಟನೆಯು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳು ಇತ್ತೀಚಿನ ವರ್ಷಗಳಲ್ಲಿ ತುಂಬಿ ತುಳುಕುತ್ತಿವೆ. ಎಚ್ಎನ್ ವ್ಯಾಲಿಯಿಂದ ಒಂದಷ್ಟು ಕೆರೆಗಳು ತುಂಬಿದ್ರೆ ಸಮೃದ್ಧ ಮಳೆಯಿಂದ ಒಂದಷ್ಟು ಕೆರೆಗಳು ತುಂಬಿಕೊಂಡಿವೆ. ತುಂಬಿದ ಕೆರೆಗಳಲ್ಲಿ ಬೋಟಿಂಗ್ ಆರಂಭಿಸಿ ಹಣ ಲಪಟಾಯಿಸುವ ಕೆಲಸಕ್ಕೆ ಪ್ರವಾಸೋದ್ಯಮ ಇಲಾಖೆಯೇ ಮುಂದಾಗಿದ್ದು ಕಡಿಮೆ ದರಕ್ಕೆ ಟೆಂಡರ್ ನೀಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಲೋಕಾಯುಕ್ತಕ್ಕೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ವಿರುದ್ಧ ದೂರು ನೀಡಲಾಗಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನರ ಜೀವನದಿ ಕೆರೆಗಳು ಬೆಂಗಳೂರು ಶುದ್ಧೀಕರಿಸಿದ ನೀರು ನಮ್ಮ ಕೆರೆಗಳು ತುಂಬಲು ಪ್ರಾರಂಭಿಸಿದ ಮೇಲೆ ಈಗೀಗ ಅಂತರ್ಜಲ ವೃದ್ಧಿಸಲು ಪ್ರಾರಂಭಿಸಿದೆ. ಕೆರೆಗಳು ತುಂಬುತ್ತಿದ್ದಂತೆ ಮೀನು ಹಿಡಿಯುವ, ಮೀನು ಸಾಕಾಣಿಕೆ ಮತ್ತು ಮಾರಾಟ ಮಾಡುವ ಕೆಲಸವೂ ಪ್ರಾರಂಭವಾಗಿದೆ. ವಿಶಾಲವಾದ ಕೆರೆಗಳಲ್ಲಿ ಬೋಟಿಂಗ್ ಉದ್ಯಮವೂ ನಡೆಯುತ್ತಿದೆ. ಬೋಟಿಂಗ್ ಹೆಸರಿನಲ್ಲಿ ಜನರಿಂದ ಹಣ ಸುಲಿಗೆಯೂ ನಡೆಯುತ್ತಿದೆ. ಆದರೆ ಸರ್ಕಾರಕ್ಕೆ ಕಟ್ಟಬೇಕಿರುವ ಶುಲ್ಕ ಮಾತ್ರ ಕಟ್ಟದೆ ವಂಚಿಸುತ್ತಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯೇ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಬೋಟಿಂಗ್ ನಡೆಸಲು ಅನುಮತಿ ನೀಡಿದ್ದು 5 ಲಕ್ಷ ರುಗಳಿಗೂ ಹೆಚ್ಚು ಬೆಲೆಗೆ ಟೆಂಡರ್ ನೀಡುವಂತೆ ಸರ್ಕಾರ ನಿರ್ದೇಶನವಿದ್ದರೂ ಅಲ್ಲಿನ ಅಧಿಕಾರಿ ವಾರ್ಷಿಕ ಕೇವಲ 50,000 ರುಗೆ ಟೆಂಡರ್ ಗುತ್ತಿಗೆ ನೀಡಿದ್ದು ಇದರಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಸಾದಿನಹಳ್ಳಿ ಭೂಷಣ್ ಎಂಬುವವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಚ್ಎನ್ ವ್ಯಾಲಿ ನೀರು ಬಂದ ಮೇಲೆ ಕೆಲವು ದೊಡ್ಡ ಕೆರೆಗಳಲ್ಲಿ ಈಗ ನೀರು ತುಂಬಿದೆ. ತುಂಬಿದ ನೀರನ್ನ ಹೊರಗೆ ಬಿಡದೆ ಅಲ್ಲಿಯೇ ಭೂಮಿಗೆ ಹಿಂಗುವುದಕ್ಕೆ ಬಿಟ್ಟಿರುವುದರಿಂದ ಒಂದಷ್ಟು ವರ್ಷಗಳ ಕಾಲ ಕೆರೆ ಬತ್ತಿ ಹೋಗದೆ ಇರುತ್ತದೆ. ಆದ್ದರಿಂದ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಲು ಸಣ್ಣ ನೀರಾವರಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಗಳು ಮೀನುಗಾರಿಕೆ ಹಾಗೂ ದೋಣಿ ವಿಹಾರ ಉದ್ದಿಮೆ ನಡೆಸಲು ಅವಕಾಶ ನೀಡಿದೆ. ದೋಣಿ ವಿಹಾರ ಅಥವಾ ಜಲಕ್ರೀಡೆ ಹೆಸರಲ್ಲಿ ಹರಾಜು ಕೂಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಬೋಟಿಂಗ್ ನಡೆಸುತ್ತಿರುವ ಮಾಲೀಕ ಟೆಂಡರ್ನಲ್ಲಿ 5 ಲಕ್ಷ ಕಟ್ಟಬೇಕೆಂದು ಸ್ಪಷ್ಟವಾಗಿ ಸೂಚಿಸಿದ್ರು. ಕೇವಲ 50,000 ರುಗಳು ಮಾತ್ರ ಪಾವತಿಸಿ ಯಾವುದೇ ರಕ್ಷಣಾ ನಿಯಮಗಳನ್ನು ಪಾಲಿಸದೆ ಬೋಟಿಂಗ್ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಸಾದೇನಹಳ್ಳಿ ಭೂಷಣ್ ಎಸ್ವಿ ಎಂಬುವವರು ದೂರಿದ್ದು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿಲ್ಲ, ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಬೋಟಿಂಗ್ ನಡೆಸುತ್ತಿದ್ದಾರೆ ಎಂದು ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ದಕ್ಷಿಣದ ಕಾಶಿ ಎಂದು ಹೆಸರಾಗಿರುವ ಐತಿಹಾಸಿಕ ಪ್ರಸಿದ್ಧ ನಂದಿ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಮರುದಿನ ಬ್ರಹ್ಮರಥೋತ್ಸವ ಏರ್ಪಡಿಸಿರುವುದರಿಂದ 2 ದಿನಗಳ ಕಾಲ ಸಹಸ್ರಾರು ಜನ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ದೇವರ ದರ್ಶನಕ್ಕೆ ಭೇಟಿ ನೀಡುವ ಭಕ್ತರಿಗೆ ಬಹಳಷ್ಟು ಸೌಲಭ್ಯಗಳನ್ನು ಕಲ್ಪಿಸಿದ್ದು ವಿಶೇಷ ದರ್ಶನಕ್ಕೆ 250 ರುಗಳ ಟಿಕೆಟ್ ದರ ನಿಗದಿಪಡಿಸಿ ಜಿಲ್ಲಾಧಿಕಾರಿ ಪ್ರಭು ಆದೇಶ ಹೊರಡಿಸಿದ್ದಾರೆ. ಏನಿಲ್ಲ, ನನಗೆ ಯಾವತ್ತು ಏನೇನು ನಡೀತದೆ ಆ ಡೀಟೇಲ್ ನಮಃ ನಮಸ್ತೆ ಅಸ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯವು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟ ಎ ವರ್ಗದ ದೇವಾಲಯವಾಗಿದ್ದು ಸದರಿ ದೇವಾಲಯದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯ ಮರುದಿನ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು ಫೆಬ್ರವರಿ 16ರಂದು ಸೋಮವಾರ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದ್ದು ಶಿವರಾತ್ರಿ ಮತ್ತು ಮರುದಿನ ಬರುವ ಭಕ್ತರಿಗೆ ವಿಶೇಷ ಟಿಕೆಟ್ ಸೌಲಭ್ಯವನ್ನು ಇದೇ ಮೊದಲ ಬಾರಿಗೆ ಕಲ್ಪಿಸಲಾಗಿದೆ. ನಂದಿ ರಥೋತ್ಸವವನ್ನು ನೋಡಲು ಮತ್ತು ದೇವರ ದರ್ಶನವನ್ನು ಪಡೆಯಲು ಆಗಮಿಸುವವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ದೇವಸ್ಥಾನ ಆಡಳಿತ ಮಂಡಳಿಯಿಂದ ಈ ವರ್ಷ ಕೆಲವು ಬದಲಾವಣೆ ತಂದಿದೆ. ದೇವಾಲಯದ ಸುತ್ತಲೂ ವಾಹನ ನಿಲ್ಲುಗಡೆ ಅವಕಾಶವಿಲ್ಲದಂತೆ ಬೇರೆ ಬೇರೆ ಕಡೆಯಿಂದ ಬರುವ ವಾಹನಗಳನ್ನು ದೂರದಲ್ಲೇ ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಕಲ್ಪಿಸಿದ್ದು ಈ ಐತಿಹಾಸಿಕ ಜಾತ್ರೆಯನ್ನ ಸುಸೂತ್ರಗೊಳಿಸಲು ಹಲವು ಸಮಿತಿಗಳನ್ನು ಜಿಲ್ಲಾಧಿಕಾರಿಗಳು ರಚಿಸಿದ್ದಾರೆ. ಸೋಮವಾರ 12 ಗಂಟೆಗೆ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾನಸಿಕವಾಗಿ ಆಸ್ಪತ್ರೆಯಿಂದ ರಸ್ತೆಯಲ್ಲಿ ಓಡಾಡಿಕೊಂಡಿದ್ದ ವ್ಯಕ್ತಿಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ರಸ್ತೆಯಲ್ಲಿಯೇ ಗುರುತು ಸಿಗದಂತೆ ವ್ಯಕ್ತಿಯ ದೇಹ ಛಿದ್ರವಾದ ಘಟನೆ ನೆಲಮಂಗಲ ಹೊಸಕೋಟೆ ಹೆದ್ದಾರಿಯಲ್ಲಿ ಸಂಭವಿಸಿದೆ. ನೆಲಮಂಗಲ ಹೊಸಕೋಟೆ ಹೆದ್ದಾರಿಯಲ್ಲಿ ಅಪಘಾತ, ಅಪರಿಚಿತ ಪಾದಚಾರಿ ಸಾವು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಹಾದಿಹೊಸಹಳ್ಳಿ ಗ್ರಾಮ ಬಳಿ ಭೀಕರ ಅಪಘಾತ, ಸ್ಥಳದಲ್ಲೇ ಪಾದಚಾರಿ ಸಾವು. ಮಾನಸಿಕವಾಗಿ ಅಸ್ವಸ್ಥತೆಯಿಂದ ರಸ್ತೆಯಲ್ಲಿ ಓಡಾಡಿಕೊಂಡಿದ್ದ ವ್ಯಕ್ತಿಗೆ ಅಪರಿಚಿತ ವಾಹನ ಡಿಕ್ಕಿ, ರಸ್ತೆಯಲ್ಲಿಯೇ ಛಿದ್ರವಾದ ಅಪರಿಚಿತ ವ್ಯಕ್ತಿಯ ದೇಹ.
ಗುರುತು ಸಿಗದಂತೆ ದೇಹ ಛಿದ್ರವಾಗಿದ್ದು ಮೃತದೇಹವನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಅಪರಿಚಿತನ ವಾಹನ ಹೆದ್ದಾರಿಯಲ್ಲಿಯೇ ವ್ಯಕ್ತಿಯ ದೇಹವನ್ನು ಸುಮಾರು ದೂರ ಎಳೆದುಕೊಂಡು ಹೋಗಿರುವ ಘಟನೆ ನಡೆದಿದೆ. ಡಿಕ್ಕಿಯಾದ ವಾಹನವನ್ನು ನಿಲ್ಲಿಸದೆ ಅಮಾನವೀಯತೆ ಮೆರೆದ ವಾಹನ ಚಾಲಕ ಹಾಗೂ ವಾಹನ ಹುಡುಕಾಟದಲ್ಲಿ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹೊಸಕೋಟೆ ಬಳಿಯಲ್ಲಿ ನಿನ್ನೆ ನಡೆದ ಅಪಘಾತದ ಘಟನೆ ಮಾಸುವ ಮುನ್ನವೇ ಇಂದು ಮುಂಜಾನೆ ತ್ಯಾಮಗೊಂಡ್ಲು ಹೋಬಳಿಯ ಹಾದಿಹೊಸಹಳ್ಳಿ ಗ್ರಾಮದ ಬಳಿ ಭೀಕರ ಅಪಘಾತ. ಸ್ಥಳಕ್ಕೆ ತ್ಯಾಮಗೊಂಡ್ಲು ಪೊಲೀಸರ ಭೇಟಿ ನೀಡಿ ಶವವನ್ನು ರಸ್ತೆಯಿಂದ ಸ್ಥಳಾಂತರ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರದ ಜನರ ಸಹಕಾರದಿಂದ 4ನೇ ಮಹಾಶಿವರಾತ್ರಿಯನ್ನು ಈಶಾ ಸದ್ಗುರು ಸನ್ನಿಧಿಯಲ್ಲಿ ಆಚರಿಸಲಾಗುತ್ತಿದೆ. ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ಸದ್ಗುರು ಅವರ ಉಪಸ್ಥಿತಿಯಲ್ಲಿ 33ನೇ ಮಹಾಶಿವರಾತ್ರಿ ಆಚರಣೆ ನಡೆಯಲಿದ್ದು, ಆಚರಣೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಮಾಹಿತಿ ಮತ್ತು ಪ್ರಸಾರ ಸಚಿವ ಎಲ್ ಮುರುಗನ್ ಹಾಗೂ ಇತರ ಪ್ರಮುಖ ಗಣ್ಯರು ಭಾಗವಹಿಸಲಿದ್ದು, ಅದರ ನೇರ ಪ್ರಸಾರ ಚಿಕ್ಕಬಳ್ಳಾಪುರ ಸನ್ನಿಧಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ ಎಂದು ಸ್ವಯಂ ಸೇವಕರು ಹೇಳಿದ್ದಾರೆ. ಈಶಾ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ನಡೆಯುವ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಕೊಯಂಬತ್ತೂರಿನಿಂದ ನೇರ ಪ್ರಸಾರವನ್ನ ಮಾಡಲಾಗುವುದು. ಅದನ್ನು ವೀಕ್ಷಿಸಲು ಚಿಕ್ಕಬಳ್ಳಾಪುರ ಆದಿಯೋಗಿ ಸನ್ನಿಧಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಈಶಾ ಸ್ವಯಂ ಸೇವಕರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 100ಕ್ಕೂ ಹೆಚ್ಚು ಟಿವಿ ಚಾನೆಲ್ಗಳಲ್ಲಿ ಕಾರ್ಯಕ್ರಮದ ನೇರ ಪ್ರಸಾರವಾಗಲಿದ್ದು 23 ಭಾರತೀಯ ಹಾಗೂ ವಿದೇಶಿ ಭಾಷೆಗಳಲ್ಲಿ ಲಭ್ಯವಿರುತ್ತದೆ. ಈ ಬಾರಿ 14 ಕೋಟಿಗೂ ಹೆಚ್ಚು ವೀಕ್ಷಕರನ್ನು ತಲುಪುವ ನಿರೀಕ್ಷೆ ಇದೆ. ಈಶಾ ಸನ್ನಿಧಿಗೆ ಬರುವ ಭಕ್ತರಿಗೆ ಅನ್ನಪ್ರಸಾದ ಲಭ್ಯವಿರುತ್ತದೆ ಹಾಗೂ ರುದ್ರಾಕ್ಷಿಯನ್ನು ವಿತರಿಸಲಾಗುತ್ತದೆ. ಈ ಬಾರಿ ಭಕ್ತರಿಗೆ ಅನುಕೂಲವಾಗುವಂತೆ ಯೋಗ ದ್ವಾರದಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು, ಸಾರಿಗೆ ಸಂಪರ್ಕಕ್ಕಾಗಿ ಉಚಿತ ಶಟಲ್ ಸೌಲಭ್ಯವನ್ನ ಕೂಡ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮವು ಕೂಡ ಬಹಳಷ್ಟು ಸ್ವಯಂ ಸೇವಕರು ಬರ್ತಾ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ. ಅದರೊಟ್ಟಿಗೆ 300 ಸ್ಕೌಟ್ ಗೈಡ್ಸ್ ಕೂಡ ಇದರಲ್ಲಿ ಸಹಕಾರ ನೀಡಲಿದ್ದಾರೆ. ಅದ್ರ ಜೊತೆ ಹೋಮ್ ಗಾರ್ಡ್ಸ್ ಕೂಡ ಬರಲಿದ್ದಾರೆ, ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ಅವೈಲಬಲ್ ಇರ್ತಾರೆ. ಸೊ ಇದು ಥ್ರೂಔಟ್ ನೈಟ್ ಇರುವಂತಹ ಕಾರ್ಯಕ್ರಮ. ಸೊ ಸಾಯಂಕಾಲ 6 ಗಂಟೆಗೆ ಲೈವ್ ಸ್ಟ್ರೀಮ್ ಅಂದರೆ ನೇರ ಪ್ರಸಾರ ಸ್ಟಾರ್ಟ್ ಆಗುತ್ತೆ. ಮತ್ತು ಮುಂದಿನ ಅಥವಾ ನೆಕ್ಸ್ಟ್ ದಿನ 6 ಗಂಟೆಗೆ ಬಂದು ಬೆಳಗ್ಗೆ ಇದು ಮುಗಿಯುವಂಥದ್ದು ಕಾರ್ಯಕ್ರಮ. ಸೊ ಇದು ಪಬ್ಲಿಕ್ಗೆ ಎಲ್ಲರೂ ಕೂಡ ಅವೈಲಬಲ್ ಇದೆ. ಫ್ರೀ ಸೀಟಿಂಗ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಸೊ ಎಲ್ಲರೂ ಬಂದು ಪಾಲ್ಗೊಳ್ಳಬಹುದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ, ದುರಾಡಳಿತ ತುಂಬಿ ತುಳುಕುತ್ತಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಮಾಜಿ ಸಂಸದ ಮುನಿಸ್ವಾಮಿ ಆರೋಪಿಸಿದರು. ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಕೋಲಾರದ ಮುನಿಸ್ವಾಮಿ ಮಾತನಾಡಿ, ಕಾಂಗ್ರೆಸ್ನವರು 1000 ದಿನ ಪೂರ್ಣಗೊಳಿಸಿದೆ ಎಂದು ಸಂಭ್ರಮಾಚರಣೆ ಮಾಡಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರ ವಿರುದ್ಧವಾಗಿ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಸುದ್ದಿಗೋಷ್ಠಿ ಮೂಲಕ ಕಾಂಗ್ರೆಸ್ ಸರ್ಕಾರದ 1000 ದಿನ ಮತ್ತು 1000 ಸಮಸ್ಯೆಗಳು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಲಾಗುವುದು. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ಇಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಅಭಿವೃದ್ಧಿ ಆಗುತ್ತಿಲ್ಲವೆಂದು ಹಲವಾರು ಬಾರಿ ಹೇಳಿರೋದು ನೋಡಿದ್ದೇವೆ. ಮನೆಯೊಂದು 3 ಬಾಗಿಲಾಗಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹೋಮಗಳನ್ನ ಮಾಡಿಸಲು ಹೋಗ್ತಿದ್ದಾರೆ. ಸಿದ್ದರಾಮಯ್ಯ ರಾಜ್ಯ ಹಣಕಾಸು ಸಚಿವರಾಗಿದ್ದಾರೆ. ವಾಲ್ಮೀಕಿ ಹಗರಣ ಸೇರಿದಂತೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿದ್ರು. ಶಾಸಕರು, ನಮ್ಮ ಹಿರಿಯ ನಾಯಕರುಗಳು, ವಿರೋಧ ಪಕ್ಷದ ನಾಯಕರು, ರಾಜ್ಯದ ಅಧ್ಯಕ್ಷರು ಎಲ್ಲ ಹಿಡ್ಕೊಂಡಂತ ಸಂದರ್ಭದಲ್ಲಿ ಯಾವ್ಯಾರು ಕೊಟ್ಟಿದ್ರಿ ಅಂಕಿಅಂಶಗಳ ಪ್ರಕಾರ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾವು ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ 5,000 ಕೋಟಿ ಲಕ್ಷ್ಮೀ ನಿಂಬಾಳ್ಕರು ನುಂಗಿರ್ತಕ್ಕಂಥದ್ದು, ಬೆಳಕಿಗೆ ಬಂದಿರ್ತಕ್ಕಂಥದ್ದು ನಾವು ನೋಡಿದ್ರಿ. ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ಇದು ಯಾವ್ಯಾವ ರಾಜ್ಯಗಳಿಗೆ ಎಲ್ಲೆಲ್ಲಿ ಚುನಾವಣೆಗೆ ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಮಾಧ್ಯಮದವರ ಮುಖಾಂತರ ನಾನು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಬಿಜೆಪಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ
ಎಚ್ಎಂ ರವಿಕುಮಾರ್, ಮುಖಂಡರಾದ ವೇಣುಗೋಪಾಲ್, ಬಿಕೆ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಶಿಡ್ಲಘಟ್ಟ ತಾಲೂಕಿನ ಸಾದಲಿಯ ಶ್ರೀ ಸಾದಲಮ್ಮಾದೇವಿ ದೇವಾಲಯದಲ್ಲಿ ಎಬಿಡಿ ಟ್ರಸ್ಟ್ನ ಅಧ್ಯಕ್ಷ ರಾಜೀವ್ ಗೌಡ ಹಾಗೂ ಸಹನಾ ರಾಜೀವ್ ದಂಪತಿಗಳು ಶುಕ್ರವಾರ ವಿಶೇಷ ಪೂಜೆ ನೆರವೇರಿಸಿ ಮುತ್ತೈದೆಯರಿಗೆ ಬಾಗಿನ ಅರ್ಪಿಸಿ ಆಶೀರ್ವಾದ ಪಡೆದರಲ್ಲದೆ ಸಾಮೂಹಿಕವಾಗಿ ಅನ್ನ ಸಂತರ್ಪಣೆ ನೆರವೇರಿಸಿದರು. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದ ನಂತರ ದೇವಿಗೆ ಹರಕೆ ಹೊತ್ತಿದ್ದ ರಾಜೀವ್ ಗೌಡ ಹಾಗೂ ಸಹನಾ ದಂಪತಿಗಳು ಶ್ರೀ ಸಾದಲಮ್ಮ ದೇವಿಗೆ ಹರಕೆ ತೀರಿಸಿದ್ರು. ಹರಕೆಯಂತೆ ಸಹನಾ ರಾಜೀವ್ ಮತ್ತು ರಾಜೀವ್ ಗೌಡ ದಂಪತಿಗಳು ಸಾದಲಮ್ಮ ದೇವಿಗೆ ವಿಶೇಷ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ದೇವಾಲಯದ ಆವರಣದಲ್ಲಿ 501 ಮಂದಿ ಮುತ್ತೈದೆಯರಿಗೆ ಬಾಗಿನ ಅರ್ಪಿಸಿದ ದಂಪತಿಗಳು ಮುತ್ತೈದೆಯರಿಂದ ಆಶೀರ್ವಾದ ಪಡೆದುಕೊಂಡ್ರು. 5,000ಕ್ಕೂ ಹೆಚ್ಚು ಮಂದಿಗೆ ಬಾಡೂಟ ಉಣಬಡಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ನನಗೆ ಕಷ್ಟ ಬಂದಾಗ ಇಡೀ ಕ್ಷೇತ್ರದ ಜನ ನನ್ನ ಮತ್ತು ನನ್ನ ಕುಟುಂಬದ ಜೊತೆ ನಿಂತು ಆತ್ಮಸ್ಥೈರ್ಯ ತುಂಬಿದ್ದೀರಿ. ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಸಂದೇಶವನ್ನ ಕೊಟ್ಟಿದ್ದೀರಿ. ನಿಮ್ಮ ಈ ಋಣವನ್ನ ನಾನು ಈ ಜನ್ಮ ಇರುವ ತನಕ ಮರೆಯೋಲ್ಲ. ಈ ಜೀವ ಇರುವ ತನಕ ನನ್ನ ಧರ್ಮ, ನನ್ನ ಕರ್ಮಭೂಮಿ ಇದೇ ಆಗಿದೆ ಎಂದು ಭಾವುಕರಾದರು. ನನ್ನ ಒಂದು ಕಷ್ಟಕಾಲದಲ್ಲಿ ನನಗೆ ಏನು ಪಿತೂರಿ ಹೂಡಿ ಜೈಲಿಗೆ ಕಳಿಸುವಂಥ ಸಂದರ್ಭದಲ್ಲಿ ನನ್ನ ಕಷ್ಟಕಾಲಕ್ಕೆ ನಿಂತಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರುಗಳಿರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇರ್ಬೋದು, ಎಲ್ರಿಗೂ ಒಂದು ಇವತ್ತು ಆ ತಾಯಿ ಒಂದು ಪೂಜೆಗೆ ಇಟ್ಕೊಂಡು ಒಂದು ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಂದ್ಕೊಂಡು ಅದಕ್ಕೆ ಇವತ್ತು ಕೆಲವರು ಯಾರೋ ನಮಗೆ ಆಗದೆ ಇರೋಂಥ ಯಾರೋ ಪಿತೂರಿ ಹೊಡೆದಂಥವ್ರು ಅವ್ರು ಹೇಳ್ತಿದ್ರು, ಇಲ್ಲ ರಾಜೀವ್ ಗೌಡ್ರದ್ದು ಕತೆ ಮುಗಿದೋಗ್ಬಿಟ್ಟಿದೆ, ಇನ್ನು ರಾಜೀವ್ ಗೌಡ್ರು ಶಿಡ್ಲಘಟ್ಟಕ್ಕೆ ಬರಲ್ಲ, ರಾಜೀವ್ ಗೌಡ್ರು ಶಿಡ್ಲಘಟ್ಟಕ್ಕೆ ಇನ್ನು ಮುಗೀತು ಅಷ್ಟೇ ಅನ್ನೋ ಮಾತನ್ನು ಕೂಡ ಏನೋ ಅಪಪ್ರಚಾರಗಳು ಹಬ್ಬಿಸ್ತಾ ಇದ್ರು. ಹಾಗಾಗಿ ಇವತ್ತು ನಮ್ಮ ಸಾದಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇವತ್ತು ಒಂದು ಊಟಕ್ಕೆ ಇಟ್ಕೊಳ್ಳೋಂಥ ವ್ಯವಸ್ಥೆ ಜನ ಇವತ್ತು ಎಲ್ಲರೂ ಬಂದು ಇವತ್ತು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ನನ್ನ ಕುಟುಂಬಕ್ಕೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಕೂಡ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೇಳಿದ್ದಾರೆ, ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ. ಇವತ್ತು ಈಗಾಗಲೇ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಕೈ ಹಿಡ್ದಿದ್ದೀರಿ, ಯಾವತ್ತೂ ಕೂಡ ನೀವೇ ನಮ್ಮ ನಾಯಕರು, ನೀವು ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಎದುರದೆ ನೀವು ನಮ್ಮ ಸೇವೆಯಲ್ಲಿ ಸದಾ ನಿರತವಾಗಿರಬೇಕು ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಖಂಡಿತ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಉಸಿರೋ ತನಕ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಾರ್ಯಕರ್ತರಿಗೆ ಏನೇ ಒಂದು ತೊಂದರೆ ಇದ್ದರೂ ಕೂಡ ಅವ್ರಿಗೆ ನಾನು ಉಸಿರಾಗಿ ನಿಲ್ತೇನೆ. ಮುಂಬರುವಂಥ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಅವರೊಟ್ಟಿಗೆ ನಾನು ಅವರಿಗೆ ಬೆನ್ನೆಲುಬಾಗಿ ನಿಲ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ವೀರಾಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ದೇಶದ ಅನೇಕ ರಾಜ್ಯಗಳಲ್ಲಿ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದೆ. ಇದರಿಂದ ಲಕ್ಷಾಂತರ ಮತದಾರರು ಮತಗಟ್ಟೆಯಿಂದ ಹೊರಗುಳಿಯುವ ಸಾಧ್ಯತೆ ಹೆಚ್ಚಾಗಿದೆ. ಇದು ಪ್ರಜಾಪ್ರಭುತ್ವದ ಮೇಲೆ ತುಂಬಾ ದುಷ್ಪರಿಣಾಮಗಳಾಗಿ ಜನಸಾಮಾನ್ಯರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಗವಹಿಸದೆ ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತಾಗುತ್ತದೆ ಎಂದು ಪ್ರಗತಿಪರ ಚಿಂತಕ ಶಿವಸುಂದರ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದಿಂದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಭುತ್ವದ ಹುನ್ನಾರಗಳು ಸಂವಿಧಾನ ಜಾಗೃತಿ ಅಭಿಯಾನದ ಸಂವಾದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಪ್ರಗತಿಪರ ಚಿಂತಕ ಶಿವಸುಂದರ್ ಮಾತನಾಡಿ, ಕರ್ನಾಟಕದಲ್ಲಿ ಈಗಾಗಲೇ ಮ್ಯಾಪಿಂಗ್ ಪ್ರಾರಂಭವಾಗಿದೆ. ಈ ಬಾರಿ ಕೇಂದ್ರ ಸರ್ಕಾರ ಮಾಡುತ್ತಿರುವ ಮತದಾರರ ವಿಶೇಷ ಪರಿಷ್ಕರಣೆ ನಿಮ್ಮನ್ನೆಲ್ಲ ಗಾಬರಿ ಹುಟ್ಟಿಸುವಂತಾಗಿದೆ. ಅವರು ಕೇಳುವ ದಾಖಲೆಗಳು ಗ್ರಾಮೀಣ ಭಾಗದ ಜನರಲ್ಲಿ ಸಿಗದೇ ಇರಬಹುದು. 2002ನೇ ಇಸ್ವಿಯಲ್ಲಿ ಮತಪಟ್ಟಿಯಲ್ಲಿ ಹೆಸರಿದ್ದು 2025ನೇ ವರ್ಷಕ್ಕೆ ಹೋಲಿಕೆಯಾದರೆ ಅವರನ್ನ ಮುಂದುವರಿಸುತ್ತಾರೆ, ಇಲ್ಲವಾದರೆ ಅವರು ಮತಪಟ್ಟಿಯಿಂದ ಡಿಲೀಟ್ ಆಗ್ತಾನೆ. ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಗಳು ಆಗುತ್ತವೆ. ಇದನ್ನು ಪ್ರಜ್ಞಾವಂತ ನಾಗರಿಕರು ಪ್ರಶ್ನಿಸಿ ಖಂಡಿಸಬೇಕಾಗಿದೆ ಎಂದರು. ಕರ್ನಾಟಕದಾದ್ಯಂತ ಶುರು ಮಾಡಿದ್ದಾರೆ. BLO ಬೂತ್ ಲೆವೆಲ್ ಆಫೀಸರ್ ಅಂತ ಯಾರನ್ನ ಚುನಾವಣಾ ಆಯೋಗ ನೇಮಕ ಮಾಡುತ್ತೆ, ನಮ್ಮ ಮನೆಗೆ ಬಂದು ಮತಪಟ್ಟಿಯನ್ನ 2002ರ ಮತಪಟ್ಟಿ, 2025ರ ಮತಪಟ್ಟಿ ಇವೆರಡನ್ನು ಹೋಲಿಕೆ ಮಾಡಿ ಸರಿ ಇದೆಯಾ ಇಲ್ಲವಂತ ಪರಿಶೀಲನೆ ಮಾಡಿ
ಸರಿ ಇದ್ರೆ ಮ್ಯಾಚ್ ಅಂತ ಹೇಳಿ, ಸರಿ ಇಲ್ಲ ಅಂದ್ರೆ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮನೆಗೆ ಬಂದಾಗ ಹಲವಾರು ತೊಂದರೆಗಳಿರ್ತಿತ್ತು. ಮತಪಟ್ಟಿನಲ್ಲಿ ಖುದ್ದಾಗಿ ಅವರಿಗೆ ಬೇರೆ ವಿವರಗಳನ್ನ ಕೊಟ್ಟಾಗ ಅಲ್ಪ ಸ್ವಲ್ಪ ತೊಂದರೆ ಇದ್ರು ಕೂಡ ಪರವಾಗಿಲ್ಲ ಅಂತ ಹಾಕೊಂಡು ಹೋಗ್ತಾ ಇದ್ರು. ಸತ್ತೋಗಿರೋರ ಹೆಸರನ್ನ ಕಿತ್ತಾಕ್ಬೇಕು. ಅಥವಾ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾನಿದ್ದೀನಿ, ನಾನು ಗುಡಿಬಂಡೆಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗ್ತದೆ. ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ನಾನು ನೋಡಿತ್ತು, ಗುಡಿಬಂಡೆಗೆ ಶಿಫ್ಟ್ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಾನು ಡಿಲೀಟ್ ಆಗಬೇಕು, ಗುಡಿಬಂಡೆಯಲ್ಲಿ ಸೇರಿ. ವಿಚಾರ ಸಂಕಿರಣದಲ್ಲಿ ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡರು ವೆಂಕಟೇಶ್ ಮತ್ತು ಮುನಿಸ್ವಾಮಿ, ಕೆಸಿ ರಾಜಾಖಾನ್, ಜಿಲ್ಲಾಧ್ಯಕ್ಷ ಸಿಜಿ ಗಂಗಪ್ಪ, ತಾಲೂಕು ಸಂಚಾಲಕ ಪರಮೇಶ್, ವೆಂಕಟೇಶ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಕೋಟೆ ಮಜ್ರಾ ದಿಗಾವಕೋಟೆ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ವಿಶ್ವೇಶ್ವರ ಸ್ವಾಮಿರವರ ಬ್ರಹ್ಮ ರಥೋತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಚೋಳರ ಕಾಲದಲ್ಲಿ ಬೃಹತ್ ಶಿವಲಿಂಗವು ಮಣ್ಣಿನಲ್ಲಿ ಪತ್ತೆಯಾಗಿದ್ದು ಪುರಾಣ ಪ್ರಸಿದ್ಧ ದೇವಾಲಯವಾಗಿದೆ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಮೊದಲ ದಿನ ಇಲ್ಲಿ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ನಡೆಯುತ್ತದೆ. ರಥೋತ್ಸವದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ವಿಶ್ವೇಶ್ವರ ಸ್ವಾಮಿರವರಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ, ಹವನ ಸೇರಿದಂತೆ ಹಲವು ಧಾರ್ಮಿಕ ಕೈಂಕರ್ಯಗಳು ನಡೆಯಿತು. 3 ಗಂಟೆಗೆ ದೇವಾಲಯದ ಕಮಿಟಿಯವರು ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಇನ್ನು ವಿಶೇಷವಾಗಿ ಬೆಂಗಳೂರಿನ ಭಗವಾನ್ ಅಲಿಯ ಕುಟುಂಬದವರು ಹಾಗೂ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಜಯಪ್ರಕಾಶ್ ಹಾಗೂ ಕೆಪಿ ಆದಿನಾರಾಯಣ, ಬೆಂಗಳೂರು ನಿಲ್ಲಪಲ್ಲಿ ರಮೇಶ್ ಸೇರಿದಂತೆ ಚಿಂತಾಮಣಿ ಹಾಗೂ ಯಕವಕೋಟೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಬೆಳಗ್ಗೆಯಿಂದಲೇ ದೇವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಥೋತ್ಸವದ ಸಂಭ್ರಮ ಸವಿದ್ರು. ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದಾಸೋಹ ಹಾಗೂ ಪಾನಕ, ಹೆಸರು ಬೇಳೆ ವಿತರಣೆ ಮಾಡಲಾಯಿತು. ಇನ್ನು ಈ ರಥೋತ್ಸವದಲ್ಲಿ ಸ್ಥಳೀಯರು, ಮುಖಂಡರು, ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ನೂರಾರು ಸಂಖ್ಯೆಯಲ್ಲಿ ಸ್ಕೇಟಿಂಗ್ ಕ್ರೀಡಾಸಕ್ತರು, ಕ್ರೀಡಾಪಟುಗಳು ಮತ್ತು ಪೋಷಕರು ಅತ್ಯಂತ ಉತ್ಸಾಹದಿಂದ ರಾಷ್ಟ್ರೀಯ ಕ್ರೀಡೆ ಸ್ಕೇಟಿಂಗ್ ಸ್ಪರ್ಧೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಎಸ್ಎಲ್ವಿ ಶಾಲೆಯ ಸಂಸ್ಥಾಪಕ ಗೋಪಾಲಗೌಡ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಶಾಂತಿನಗರದಲ್ಲಿರುವ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ರಿಂಕ್ನ ಆಟದ ಮೈದಾನದಲ್ಲಿ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಎಸ್ಎಲ್ವಿ ಶಾಲಾ ಪ್ರಾಯೋಜಕತ್ವದಲ್ಲಿ ಏರ್ಪಡಿಸಿದ್ದ 2ನೇ ವರ್ಷದ ಇಂಟರ್ ಸ್ಕೂಲ್ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ವಿಜೇತ ಸ್ಪರ್ಧಾ ಮಕ್ಕಳಿಗೆ ಬಹುಮಾನ ಮತ್ತು ಪ್ರಶಸ್ತಿಯನ್ನು ನೀಡಿ ಎಸ್ಎಲ್ವಿ ಶಾಲೆಯ ಸಂಸ್ಥಾಪಕ ಗೋಪಾಲಗೌಡ ಮಾತನಾಡಿ, ಸ್ಕೇಟಿಂಗ್ ಅನ್ನುವುದು ನ್ಯಾಷನಲ್ ಗೇಮ್ ಆಗಿದೆ. ಇದೊಂದು ಹೆಲ್ದಿ ಗೇಮ್ ಆಗಿದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಅಗತ್ಯವಿದೆ. ಸ್ಕೇಟಿಂಗ್ ಅನ್ನು ಈ ಭಾಗದಲ್ಲಿ ಮುಖ್ಯವಾಹಿನಿಗೆ ತರಬೇಕೆಂದು ತರಬೇತು ಮುಖ್ಯಸ್ಥ ಪ್ರಕಾಶ್ ಅವರು ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸಿ ಸ್ಪರ್ಧೆಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡಲಾಗಿದೆ ಎಂದು ಹೇಳಿದರು. ನಮ್ಮ ಒಂದು ಸ್ಕೇಟಿಂಗ್ ಅಂತ ಬಂದಿದ್ದೆ ಪ್ರಕಾಶ್ ಸರ್ ನಮ್ಮ ದೇವನಹಳ್ಳಿ ತಾಲೂಕು ಎಂಟ್ರಿ ಆದ ಮೇಲೆ ನಮ್ದು ಎಸ್ ಎಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ. ಅಲ್ಲಿ ಬಂದಾಗ ಸರ್ ಸ್ಕೇಟಿಂಗ್ ಇಂಪ್ರೂವ್ ಮಾಡಬೇಕು, ನೀವೇನು ಸಪೋರ್ಟ್ ಅಂದಾಗ ಅವ್ರು ಹೇಳಿದ ತಕ್ಷಣ ನಾವು ರಿಂಗ್ ರೆಡಿ ಮಾಡಿ ಎಲ್ಲ ಮಾಡಿದ್ವಿ. ಅದನ್ನು ನಮ್ಮ ಸಪೋರ್ಟ್ ಮಾಡಿಕೊಂಡು ನಮಗೆಲ್ಲ ಕೋಚನ್ನು ಅರೇಂಜ್ ಮಾಡ್ತಾ ನಮ್ಮ ಸಪೋರ್ಟ್ ಮಾಡೋ ಎಲ್ಲ ನಮ್ಮ ತಾಲೂಕಲ್ಲಿ ಬಿತ್ತು ಸ್ಕೇಟಿಂಗರ್ ಏನಂತ ತುಂಬ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೂ ಇದೊಂದು ಹೆಲ್ತಿ ಗೇಮು. ಬಟ್ ಇದರಿಂದ ಮಕ್ಕಳಿಗೆ ಫ್ಯೂಚರಲ್ಲಿ ನ್ಯಾಷನಲ್ ಆಡಿದ್ರೆ ಒಂದು ಫ್ಯೂಚರ್ ಒಂದು ಯಾವುದಾದ್ರೂ ಒಂದು ಅಪಾಯಿಂಟ್ಮೆಂಟ್ ಇರ್ಬೋದು, ಒಂದು ಹೈಯರ್ ಎಜುಕೇಷನ್ ಎಲ್ಲ ಅನುಕೂಲ ಆಗುತ್ತೆ. ಆ ಎಲ್ಲ ರೀತಿಯಲ್ಲೂ ಮಾಡ್ತಾ ನಮ್ಮ ಒಂದು ಸ್ಕೇಟಿಂಗ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಸ್ಕೇಟಿಂಗ್ ರಿಂಕ್ನಲ್ಲಿ ಸ್ಕೇಟಿಂಗ್ ಧರಿಸಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಗಮನ ಸೆಳೆಯಿತು. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಮಕ್ಕಳು ಭಾಗವಹಿಸಿದ್ದು ಉತ್ತಮ ಕ್ರೀಡಾ ಪ್ರದರ್ಶನವನ್ನು ನೀಡಿದ್ದು ಪೋಷಕರ ಕಣ್ಮನ ಸೆಳೆಯುವಂತಿತ್ತು.
ಎಸ್ಎಲ್ವಿ ಶಾಲೆಯ ಮಕ್ಕಳು ಈ ಬಾರಿ ಇಂಟರ್ ಸ್ಕೂಲ್ ಚಾಂಪಿಯನ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡರು. ಈ ವೇಳೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ, ಸ್ಕೇಟಿಂಗ್ ಅಸೋಸಿಯೇಷನ್ನ ಖಜಾಂಚಿ ಭಾರತಿ ನಾರಾಯಣಸ್ವಾಮಿ, ತರಬೇತುದಾರರಾದ ಮೋಹನ್, ಅಶೋಕ್, ಮದನ್, ಹೇಮಂತ್ ಕುಮಾರ್, ಕ್ರೀಡಾಸಕ್ತ ಕಾರಹಳ್ಳಿ ರವಿ, ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತು ಪೋಷಕರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಹಾಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನವಾದ ಶ್ರೀ ಪಾರ್ವತಾಂಬಾ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಭಾನುವಾರ ವಿಶೇಷ ಪೂಜೆ, ಹೋಮ, ವಿಶೇಷ ಅಲಂಕಾರ, ತೀರ್ಥ ಪ್ರಸಾದ ಏರ್ಪಡಿಸಿದ್ದು, ಮರುದಿನ ಸೋಮವಾರ 16ರಂದು ಮಧ್ಯಾಹ್ನ 12:30ರಿಂದ 1:30 ಗಂಟೆಗೆ ಬ್ರಹ್ಮ ರಥೋತ್ಸವವನ್ನು ಏರ್ಪಡಿಸಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಪಾರ್ವತಾಂಬಾ ಶ್ರೀ ಸೋಮೇಶ್ವರ ಸೇವಾ ಸಮಿತಿ ಕೋರಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. Welcome to Mahashivratri 2026. We will make this night into an immersively meditative experience, a night full of music, dance, meditation and celebration. It is my wish and my blessing. This night should not become just a night of wakefulness, but a night of true awakening. Above all, be with Shiva on this Mahashivratri night. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದಲ್ಲಿ ಇಂದು ವಿಜೃಂಭಣೆಯ ಸಮಾಜೋತ್ಸವ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಹಳಿ ತಾಲೂಕು ಕಚೇರಿ ಪಕ್ಕದಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ ಹಿಂದೂ ಮುಖಂಡರು ಶೋಭಯಾತ್ರೆಗೆ ಚಾಲನೆ ನೀಡಿದರು. ಶೋಭಯಾತ್ರೆಯಲ್ಲಿ ಕಲಾ ತಂಡಗಳಿಂದ ನೃತ್ಯ, ವೀರಗಾಸೆ, ಚಂಡೀವಾದ್ಯ, ತಮಟೆ ವಾದ್ಯಗೋಷ್ಠಿಯೊಂದಿಗೆ ಶ್ರೀರಾಮ ಭಜನೆಯೊಂದಿಗೆ ಕಲಾ ತಂಡಗಳು ಮೆರವಣಿಗೆ ಸಾಗಿದ್ವು. ಈ ವೇಳೆ ಸ್ವಾಮೀಜಿ ಆನಂದ್ ಗುರೂಜಿ, ಮುಖಂಡರಾದ ಓಂಕಾರ್ ವೇಣು, ಎಚ್ಎಂ ರವಿಕುಮಾರ್, ಅಂಬರೀಶ್ ಗೌಡ, ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ಅರುವನಹಳ್ಳಿ ವೆಂಕಟೇಗೌಡ, ಓಬದೇನಹಳ್ಳಿ ಮುನಿಯಪ್ಪ ಸೇರಿದಂತೆ ಪಕ್ಷಾತೀತವಾಗಿ ಹಲವು ಮುಖಂಡರು ಭಾಗಿಯಾಗಿ ಶೋಭಯಾತ್ರೆ ಯಶಸ್ವಿಗೊಳಿಸಿದರು. ಮಾಜಿ ನಗರಸಭಾ ಸದಸ್ಯ, ಉದ್ಯಮಿ, ಶ್ರೀ ಮರಳು ಸಿದ್ದೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷರೂ ಆಗಿದ್ದ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಎಂ ಕೃಷ್ಣಪ್ಪರವರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದು, ಮೃತರಿಗೆ 91 ವರ್ಷ ವಯಸ್ಸಾಗಿತ್ತು. ನಗರಸಭಾ ಸದಸ್ಯರಾಗಿದ್ದ ಅವಧಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು, ಇವರು ವಿವಿಧ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದು, ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದ ಅಧ್ಯಕ್ಷರಾಗಿ ಈವರೆಗೂ ಕಾರ್ಯನಿರ್ವಹಿಸಿದ್ದು, ಮೃತರು ಅಪಾರ ಬಂಧು ಬಳಗವನ್ನ ಅಗಲಿದ್ದು, ಮೃತರ ಅಂತ್ಯಕ್ರಿಯೆ ಭಾನುವಾರ ಬೆಳಿಗ್ಗೆ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ.
ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಆರ್ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಎನ್ಎ ಗಂಗಾಧರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಇಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಶಮ್ಸ್ ತಬರೇಜ್ ಘೋಷಿಸಿದರು. ನೂತನ ಅಧ್ಯಕ್ಷ ಆರ್ ಮಂಜುನಾಥ್ ಮಾತನಾಡಿ, ಸಂಘದ ನಿರ್ದೇಶಕರ ಸಹಕಾರದಿಂದಲೇ ನನಗೆ ಅಧ್ಯಕ್ಷ ಸ್ಥಾನ ಲಭಿಸಿದೆ. ಸಂಘವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಮುನ್ನಡೆಸುವುದು ನನ್ನ ಮೊದಲ ಆದ್ಯತೆ. ರೈತರಿಗೆ ಹಾಗೂ ಸ್ತ್ರೀ ಶಕ್ತಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲು ಸಾಲ ಸೌಲಭ್ಯವನ್ನು ಈಗಾಗಲೇ ಒದಗಿಸಲಾಗುತ್ತಿದೆ. ಈ ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲು ಪ್ರಯತ್ನಿಸಲಾಗುವುದು ಎಂದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ನಂದಿ ರಮೇಶ್, ಜೆಸಿಪಿ ಮಂಜುನಾಥ್, ಮುರಳಿ ಎನ್ ಮೂರ್ತಿ, ಲಕ್ಷ್ಮೀಪತಿ ಇತರರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶಿಷ್ಟ ಹಾಗೂ ಪುರಾತನವಾದ ಶಿವಕ್ಷೇತ್ರ ಶ್ರೀ ನಂದಿ ಭೋಗನಂದೀಶ್ವರ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ ಸಕಲ ಸಿದ್ಧತೆ. ನಾಡಿನಾದ್ಯಂತ ಆಗಮಿಸಲಿರುವ ಸಹಸ್ರಾರು ಜನ. ಮಹಾಶಿವರಾತ್ರಿ ಹಬ್ಬ ಆಚರಣೆಗೆ ಒಂದು ದಿನ ಬಾಕಿ ಇದ್ದು ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿ ಭರಾಟೆ. ಗಗನಕ್ಕೇರಿದ ಹೂವು ಹಣ್ಣು ಬೆಲೆ. ಮಾರುಕಟ್ಟೆಯಲ್ಲಿ ಜನಜಂಗುಳಿ. ಬೋಟಿಂಗ್ ಜಲಕ್ರೀಡೆ ಟೆಂಡರ್ನಲ್ಲಿ ಅಕ್ರಮ. 5 ಲಕ್ಷ ರು ಹರಾಜಿಗೆ ಕೇವಲ 50,000. ಪ್ರವಾಸೋದ್ಯಮ ಅಧಿಕಾರಿ ವಿರುದ್ಧ ಲೋಕಾಯುಕ್ತಗೆ ದೂರು. ಡಿಸೈನ್ ಚೆನ್ನಾಗಿದೆ ತೋರಿಸು ಅಂತ ಹೇಳಿ ವೃದ್ಧಿಯ ಕತ್ತಿನಲ್ಲಿದ್ದ ಚಿನ್ನದ ಸರ ಎಗರಿಸಿದ ಆಗಂತುಕರು. ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಪೊಲೀಸರಿಂದ ತನಿಖೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ